ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಮತ್ತು ಕಾವ್ಯ ಮತ್ತು ರಾಮು ಮತ್ತು ಮಹಾದೇವ ಎಲ್ಲ ಹೋಗಿ ಅವಳಿಗೆ ದಾಮಿನಿಗೆ ಆವಾಜಾಗ್ತಾಯಿದ್ದಾರೆ. ವಿಷ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಎದುರಿಸ್ಕೊಂಡು ಅವಳನ್ನು ಕಣ್ಗಾಯಿ ನೀರ್ಗಾಯಿ ಥರ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಆದರೆ ಅವಳು ನನ್ನ ಬದುಕಿಸಿ ಅಂತ ಗೋಗರಿತಿದ್ದಾಳೆ ಎಲ್ಲರಿಗೂ. ಆದರೆ ಇನ್ಯಾವತ್ತೂ ಈ ಕೆಲಸ ಮಾಡಲ್ಲ, ತಪ್ಪಾಯಿತು, ನಾನು ಯಾವತ್ತಾರು ಇನ್ನೊಂದು ದಿವಸ ಈ ಕೆಲಸ ಮಾಡಿದ್ರೆ ಕೇಳಿ ಅಂತ ದಾಮಿನಿ ಬಡ್ಕಂತಾಳೆ. ಆಗಲ್ಲ, ನನ್ನ ಕಾಪಾಡಿ 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 ಅಂತ. ಎಷ್ಟೇ ಕಾಪಾಡಿ ಅಂದ್ರೂ ಅವರಿಗೆ ದ್ವೇಷ, ಅವ್ರ ಅಮ್ಮಂಗೆ ವಿಷ ಹಾಕಿದ್ದು ಎಲ್ಲ ನೆನ್ಕೊಂಡು ಅವಳನ್ನು ಕೊಲೆ ಮಾಡಿದ್ರೂ ತೀರ್ದು ಅಷ್ಟು ದ್ವೇಷ ಇದೆ ಅವರಿಗೆಲ್ಲ. ಮಹಾದೇವಗಂತೂ ಮತ್ತು ರಾಮಗಂತೂ ಅವಳನ್ನು ಸಾಯಿಸಿದ್ರೂ ತೀರಲ್ಲ, ಅಷ್ಟು ದ್ವೇಷ. ಈ ಕಡೆ ಸ್ನೇಹನಪ್ಪ ಕೂತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಕುಡಿತಾ ಕೂತಿರ್ತಾನೆ, ಚಿಂತೆ ಇಲ್ದಂಗೆ. ಅಷ್ಟೊತ್ತಿಗೆ ಮಗಳು ಓಡಿ ಬರ್ತಾಳೆ. ಬಂದುಬಿಟ್ಟು ಡ್ಯಾಡಿ 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 ನನ್ನ ಕಾಪಾಡಿ ಡ್ಯಾಡಿ, ನನ್ನ ಕಾಪಾಡಿ ಡ್ಯಾಡಿ ಅಂತ. ಏನಾಯ್ತಮ್ಮ ಅಂತ ಅಲ್ಲಿ ಅತ್ತೆ ಅತ್ತೆ ಅಂತ ಓಡಿ ಬರ್ತಾಳೆ. ಅತ್ತೆ ಅತ್ತೆ ಅಂತ, ನನ್ನ ಕಾಪಾಡಿ ಡ್ಯಾಡಿ, ನನ್ನ ಕಾಪಾಡಿ ಡ್ಯಾಡಿ ಅಂತ. ಆಮೇಲೆ ಅವನು ಸಮಾಧಾನ ಮಾಡಿಸಿ ಕೂರಿಸಿ ಚೇರ್ ಮೇಲೆ ಸ್ವಲ್ಪ ನೀರು ಕುಡಿಸಿ ಆಮೇಲೆ ಕೇಳ್ತಾನೆ, ಏನಾಯಿತು ಹೇಳು ಮಗಳೇ ಅಂತೇಳಿ. ಈಗ ಹಿಂಗಾಯ್ತು ಅಂತ ಎಲ್ಲ ಕಥೆನೂ ಹೇಳ್ತಾ ಇರ್ತಾಳೆ ಇವಳು. ಆ ಹೇಳೋ ಅಷ್ಟರೊಳಗೆ ಆ ಕಡೆ ದಾಮಿನಿನ ಎಳ್ಕೊಂಡು ಹೋಗಿ ಚೇರ್ ಮೇಲೆ ಕಟ್ಟಾಕಿ ಎಲ್ಲರೂ ಉಗಿತಾ ಇದ್ದಾರೆ ಸರಿಯಾಗಿ. ಪ್ರತಿಯೊಬ್ಬರು ಉಗಿತಾ ಇದ್ದಾರೆ ಅವಳಿಗೆ. ಯಾರು ಉಗಿದ್ರೂ ಮಾನ ಮರ್ಯಾದೆನೇ ಇಲ್ಲ. ಅಯ್ಯೋ, ನಾನಿನ್ನೂ ಬದುಕಿದ್ದೀನಾ, ನಾನು ಸತ್ತಿಲ್ವಾ, ನಾನು ಬದುಕಿದ್ದೀನಾ, ಹೀಗೆ ಕೇಳ್ತಾ ಇದ್ದಾಳೆ. ಆದರೆ ಮಹಾದೇವ ಹೇಳ್ತಾನೆ, ನೀನು ಎಲ್ಲಿ ಸತ್ತಿದೀಯ ಬಿಡು, ಸಾಯ ಅಂತ ಪಾಯ್ಸನ್ನೇ ಅದು, ಆದರೆ ಸ್ಲೋ ಪಾಯ್ಸನ್ನು, ವಿಷ ಅಂದರೆ ತಕ್ಷಣ ಸಾಯ್ತಾರೆ, ನಿನಗೆ ಹಾಕಿರೋವಂಥದ್ದು ಸ್ವಲ್ಪ ಲೇಟು, ಹಂಗಾಗಿ ಅಂತ. ಆಮೇಲೆ ಸರಿ, ಏನರೋ ತಿಳ್ಕೊಂಡಿದ್ದೀರೋ ನನ್ನನ್ನು ನೀವೆಲ್ಲ, ಹೆಂಗೆ ಕಟ್ಟಾಕಿದ್ದೀರೋ ನನ್ನನ್ನು ತಂದು ಇಲ್ಲಿ ಅಂತ ಜೋರು ಮಾಡ್ತಾಳೆ. ನಿನಗೆ ಗೊತ್ತಲ್ಲಯ್ಯ, ನೀನು ಹೇಳ್ಬೇಕಲ್ವ ಅಂತ ಹೇಳ್ಬಿಟ್ಟು ಅವನಿಗೆ ಬೈತಾಳೆ. ಅವನಿನ್ನೇನು ಹೇಳ್ತಾನೆ, ಏನೂ ಹೇಳಲ್ಲ, ಸುಮ್ಮನಾಗ್ತಾನೆ. ಈ ಕಡೆ ಮಹಾದೇವ ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ. ಅಂದರೆ ಅವಳಿಗೆ ಸಮಸ್ಯೆ, ಅವ್ರ ಮನೆಯವರಿಗೆ ಒಂದು 10 kg ಅಂಥದ್ದೊಂದು ಏನೋ ಒಂದು ಕೊಡಬೇಕಿತ್ತು, ಅದನ್ನು ಕೂಡ ಅವಳು ಕೊಟ್ಟಿರಲ್ಲ. ಆಮೇಲೆ ಪ್ರತಿಯೊಂದರಲ್ಲೂ ದ್ರೋಹ 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 ದಾಮಿನಿ, ಪ್ರತಿಯೊಂದರಲ್ಲೂ. ಕಲ್ಯಾಣಿಗಂತೂ 100% ದ್ರೋಹನೇ, ಒಳ್ಳೆಯದಂತೂ ಏನೂ ಮಾಡಲಿಲ್ಲ. ಇನ್ನು ರಾಮನ ಫ್ಯಾಮಿಲಿನ ಇನ್ನೂ ಮನೆಗೆ ಸೇರ್ಸೋಕ್ಕೆ ಬಿಟ್ಟಿರಲಿಲ್ಲ, ಆಯಿತಾ. ಇನ್ನು ದೊಡ್ಡ ಮಗನ ಫ್ಯಾಮಿಲಿನ ಹಂಗೋ ಹಿಂಗೋ ಅವನೇನೇನೋ ಹೇಳಿ ಅತ್ಲಾಗಿ ಕರ್ಕೊಂಬಂದು ಅವನು ಸೇರಿಸೋಗಿದ್ದ. ಹೀಗೆ ಇವಳು ದಾಮಿನಿ ಈ ಥರ ಖತರ್ನಾಕ್ ಕೆಲಸನೇ ಮಾಡ್ತಾಳೆ ಯಾವಾಗ್ಲೂ. ನೆಮ್ಮದಿಯಾಗಿ ಒಬ್ಬರನ್ನೂ ಬದುಕೋಕ್ಕೆ ಬಿಡಲ್ಲ ಇವಳು. ಅಂದರೆ ಇವಳು ಯಾರ್ಯಾರು ಚೆನ್ನಾಗವ್ರೆ ಅಂದರೆ ಅವ್ರ ಮೇಲೆ ಕಣ್ಣಿಟ್ಬಿಡ್ಬೇಕು, ಆ ರೀತಿ. ಅಂದರೆ ಕೆಲಸ ಮಾಡೋಕ್ಕೆ ಅಂತ ಅಲ್ಲ, ಬೇರೆ ಆ್ಯಕ್ಟಿವಿಟೀಸಿಗೂ ಇವಳೇ ಎಲ್ಲದಕ್ಕೂ ಕಿಂಗು. ಆಮೇಲೆ ಇಲ್ಲಿ ಕಲ್ಯಾಣಿ ಮತ್ತು ಪ್ರೇಮ ಮತ್ತು ಕಾವ್ಯ ಎಲ್ಲರೂ ಸಖತ್ತು ಬೈತಾರೆ ಅವನಿಗೆ, ಅಷ್ಟು ಇಷ್ಟು ಬೈಯಲ್ಲ. ಅದಕ್ಕೆ ಮಹೇಶ್ವರಿ ಇಲ್ಲಿ ಎಲ್ಲರಿಗೂ ಕೇಳ್ಕೊತ ಇದ್ದಾಳೆ ಇವಾಗ. ದಾಮಿನಿ ಕಡೆಯಿಂದ ನನಗೆ ಹಿಂಗೆಲ್ಲ ಆಯಿತು, ದಾಮಿನಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ಲು, ನನ್ನ ತಪ್ಪೇನಿಲ್ಲ, ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ಗೊತ್ತಲ್ಲ ಅವಳ ಬಾಯಿ, ನಾನು ಏನು ಮಾಡಲಿ ಹೇಳಿ. ಪ್ರತಿಯೊಂದೂ ನನ್ನ ಸ್ವಂತ ಮಗನಿಗೆ ನನಗೆ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಳು, ಅಂಥವಳು. ನಂಗೆ ನಂಬ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸುಮ್ಮನೆ ಇರೇ, ನಾಟಕ ಆಡಬೇಡ, ಲೋಫರ್ ಬುದ್ಧಿ ಬರೀ ನಿಂದು ಅಂತ ಗಂಡನೂ ಬೈತಾನೆ. ಗಂಡ ಬೈದ್ನಲ್ಲ ಅಂತೇಳ್ಬಿಟ್ಟು
ಆದರೂ ಅವಳು ವೃತ್ತಿ ಕೇಳಲ್ಲ. ಗಂಡ ಗಂಡ ಬೈದ್ರೂ ಅಲ್ಲಿ ಹೋಗಿ ಮಹಾದೇವನ ಕೇಳ್ಕೊತಾಳೆ, ರಾಮನ ಕೇಳ್ಕೊತಾಳೆ, ಪ್ರೇಮ, ಕಾವ್ಯ, ಕಲ್ಯಾಣಿ ಎಲ್ಲರನ್ನೂ ಹೋಗಿ ಹೋಗಿ ಕೇಳ್ಕೊತಾಳೆ, ನನ್ನ ಕಾಪಾಡಿ ನನ್ನ ಕಾಪಾಡಿ, ನಮ್ಮ ನನ್ನ ದಾಮಿನಿ ಈ ರೀತಿ ಮಾಡಿದ್ದು, ನನ್ನನ್ನು ಕಾಪಾಡಿ 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 ಅಂತ ಕೇಳ್ಕೊತಾಳೆ. ಆದರೆ ಯಾರೂ ಕಾಪಾಡಲ್ಲ, ಎಲ್ಲರೂ ಬೈದಿರ್ತಾರೆ. ನೀನು ಅವ್ರ ಜೊತೆ ಸೇರಿಕೊಂಡು ಮನೆಯಾಳು ಕೆಲಸ ಮಾಡಿರೋ ಸಾಲದು ಅಂತೇಳಿ ಮತ್ತೆ ಇಲ್ಲಿ ಕಾಪಾಡಿ ನಾನು ಒಳ್ಳೆಯವಳು, ನನಗೆ ಅವಳು ಹೇಳ್ಕೊಟ್ಟಿಂಗೆ ಮಾಡಿದ್ಲು ಅಂತ ಬಂದಿದ್ದೀರಾ ಇಲ್ಲಿ ಕೇಳೋಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ಯೋಚನೆ ಮಾಡಿ ಪ್ರೇಮ ಎಲ್ಲರೂ ಯೋಚನೆ ಮಾಡಿದ ಮೇಲೆ ಹೌದು ಅವ್ರು ಕುಣಿಸೋಂಥ ಕುಣಿಯೋ ಗೊಂಬೆ ಆಗಿಬಿಟ್ಟಿದ್ಲು. ಸದ್ಯ ಇವಾಗಾದರೂ ಮನುಷ್ಯಾಗಿ ಬಾಳಲಿ, ಆಯಿತು ಒಂದು ಚಾನ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.